ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಅಟ್ ಬ್ಯಾಂಗ್ಳೂರ್ ಅಂದ್ರೆ ಬೌರಿಂಗ್ ಅಂಡ್ ಲೇಡಿ ಕರ್ಸನ್ ಮೆಡಿಕಲ್ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಸ್ಟೂಡೆಂಟ್. ಓಕೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ದು ಬೋರ್ಡ್ ಎಕ್ಸಾಮ್ಸ್ ಇವತ್ತೇ ಆಗಿರೋದ್ರಿಂದ, ಓಕೆ, ಬೋರ್ಡ್ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದೆ ಇವತ್ತಿಗೆ ಅಲ್ವಾ? ಬಯಾಲಜಿಯಿಂದ ಎಂಡ್ ಮಾಡಿದ್ದೀರಾ. ಈಗ ನೀವೇನಾದ್ರೂ ನೀಟ್ ಪ್ರಿಪರೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಫ್ರಮ್ ಟುಡೇ ನ್ಯೂಲಿ ಸ್ಟಾರ್ಟ್ ಮಾಡ್ತಿದ್ರು ಓಕೆ, ಬಿಫೋರ್ ಆಲ್ಸೋ ಇಫ್ ಯು ಆರ್ ಪ್ರಿಪೇರಿಂಗ್ ಇಸ್ ಓಕೆ. ಇಷ್ಟ ಲಾಸ್ಟ್ 1.5 ಮಂತ್ ಏನ್ ಪ್ರಿಪರೇಷನ್ ಇದೆ ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲರಿಗೂ ಗೊತ್ತಿದೆ, ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆ ಇಷ್ಟ ದಿನ ಬರೆಯಂತ ಟೆಸ್ಟ್ ಸೀರೀಸ್ ಏನಿರುತ್ತೆ ಅದ್ರಲ್ಲಿ ನಿಮ್ಗೆ ಬೇಕಾಗಿರೋಂತ ಮಾರ್ಕ್ಸ್, ರಿಕ್ವೈರ್ಡ್ ಮಾರ್ಕ್ಸ್ ಏನಿದೆ ಅದು ಬರ್ತಿರಲ್ಲ. ಬಟ್ ಇವಾಗ ಈ 1.5 ಮಂತ್ ಏನಿದೆ, ನೀವ್ ಎಷ್ಟು ಸ್ಕೋರ್ ಮಾಡ್ತೀರಾ, ಎಷ್ಟು ಟೆಸ್ಟ್ ಸೀರೀಸ್ ತಗೋತೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ಶಾರ್ಪ್ನೆಸ್ ಏನಿರುತ್ತೆ ಈ ಲಾಸ್ಟ್ 1.5 ಮಂತ್ ಇದು ತುಂಬಾ ಇಂಪಾರ್ಟೆಂಟ್. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ರಿಲೇಟೆಡ್ ಟು ನೀಟ್ 2025 ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು, ನಿಮ್ಗೆ ರೋಡ್ ಮ್ಯಾಪ್ ಹೇಗಿರ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಾದ್ರೂ ನೀವು ಮೊದಲೇ ಟೆಸ್ಟ್ ಸೀರೀಸ್ ತಗೊಂತಿದ್ದು ಕಮ್ಮಿ ಮಾರ್ಕ್ಸ್ ಬರ್ತಿದ್ರೆ ಯಾವುದೇ ಕಾರಣಕ್ಕೂ ಡಿಮೋಟಿವೇಟ್ ಆಗಕ್ಕೆ ಹೋಗ್ಬೇಡಿ. ಇವಾಗ ಸ್ಕೋರ್ ಇಂಪ್ರೂವ್ ಮಾಡಂತ ಟೈಮು. ಸೊ ನಾನು ಹೇಳ್ದಾಗೆ ಚಿಕ್ಕ ಪುಟ್ಟ ಥಿಂಗ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಹೋಗಿ. ಇದೇ ರೀತಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಬೌರಿಂಗ್ ಅಂಡ್ ಲೇಡಿ ಕರ್ಸನ್ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, MMC ಮತ್ತೆ ಕೀಮ್ಸ್ ಹುಬ್ಳಿ, ಆ ರೀತಿ ತುಂಬಾ ಟಾಪ್ ಮೋಸ್ಟ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಗೆ ನಮ್ ರೀತಿ ಜಾಯ್ನ್ ಆಗ್ಬೇಕಂದ್ರೆ ಈ ರೀತಿ ಪ್ರೊಸೀಜರ್ ನ ಫಾಲೋ ಮಾಡಿ. ಓಕೆ, ಆಕ್ಚುಲಿ ಈಗ ನೀವು ಬೋರ್ಡ್ ಎಕ್ಸಾಮ್ಸ್ ಬರಿಬೇಕಾದ್ರೆ ನಿಮ್ದು ಸೆಕೆಂಡ್ ಪಿ ಯು ಸಿ ಏನಿದೆ ಸಿಲೆಬಸ್, ಅದನ್ನ ಕ್ಲೀನ್ ಆಗಿ ಓದ್ಕೊಳ್ಳಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ನೀವು ಮಾಡು ಇರ್ತೀರಾ, ಯಾಕಂದ್ರೆ ಬೋರ್ಡ್ ಎಕ್ಸಾಮ್ಸ್ ಸ್ಕೋರ್ ಬೇಕೇ ಬೇಕು. ಸ್ಕೋರ್ ಬೇಕಂದ್ರೆ ಓದಿರ್ತೀರಾ ಅಂತ ನನ್ನ ಅನಿಸಿಕೆ. ಇವಾಗ ಏನ್ ಮಾಡ್ಬೇಕು, ನೀವು ರೆಸ್ಟ್ ತಗೊಳ್ದೇ ಇದ್ರೇನೆ ಒಳ್ಳೇದು. ಒನ್ ಡೇನು ಸಹ ಇವತ್ ಮಲ್ಕೋಬಿಡಿ, ನಿಮ್ದೇ ಮಲ್ಕೋಬಿಡಿ, ನಾಳೆಯಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಓಕೆ, ನೀವು ಯಾವಾಗ ಈ ವಿಡಿಯೋ ನೋಡ್ತಿದ್ರೆ ಅವಾಗಲಿಂದ ಪ್ರಿಪರೇಷನ್ ಸ್ಟಾರ್ಟ್ ಆಗ್ಬೇಕು. ಇವಾಗ ಸ್ಟಾರ್ಟಿಂಗು 17th ಆಫ್ ಮಾರ್ಚ್ ಇಂದ 31st ಆಫ್ ಮಾರ್ಚ್. ಓಕೆ, ಈ ಮಂತ್ದು ಲಾಸ್ಟ್ 31st ವರೆಗೆ ನೀವು ಏನ್ ಮಾಡಿ ಅಂದ್ರೆ 11th ಓಕೆ, 11th ನೀವೇನ್ ಓದಿರಲಿಲ್ಲ, ನಿಮ್ಗೆ ಈಗ 12th ಹೋದ್ಮೇಲೆ 11th ಏನು ನೆನಪಿರಲ್ಲ ತುಂಬಾ ಜನಕ್ಕೆ. ಓಕೆ ಅಲ್ವಾ? ಏನಾದ್ರೂ ಕೋಚಿಂಗ್ ಸೆಂಟರ್ ಅಲ್ಲಿ ಓದ್ತಿದ್ದೀರಾ ಅಂದ್ರೆ ನೀವು ಈಗ ಅವ್ರು ಹೇಗೆ ಹೇಳ್ತಿರ್ತಾರೆ ಫಾಲೋ ಮಾಡ್ಕೊಳ್ಳಿ. ಈಗ ನಾನ್ ಯಾರಿಗೆ ಹೇಳ್ತಿದ್ದೀನಿ ಅಂದ್ರೆ, ಹೂ ಡಸ್ ನಾಟ್ ಗೋ ಟು ಎನಿ ಕೋಚಿಂಗ್ ಸೆಂಟರ್, ಸೆಲ್ಫ್ ಸ್ಟಡಿ ಮಾಡ್ತಿರ್ತಾರೆ ರೂಮಲ್ಲೇ ಕೂತು ಅಂತವ್ರು, ಮತ್ತೆ ಸ್ವಲ್ಪ ಗೈಡೆನ್ಸ್ ಅಲ್ಲಿ ಇಲ್ಲಿ ಸಿಗ್ತಿರುತ್ತಲ್ಲ ಅಂತವ್ರಿಗೆ ಇದು ಎಕ್ಸ್ಪ್ಲೈನ್ ಮಾಡ್ತಿರೋಂಥದ್ದು. ನೀವು ಕೋಚಿಂಗ್ ಸೆಂಟರ್ ಹೇಗ್ ಮಾಡ್ತಿರ್ತಾರೆ, ಅಲ್ಲಿನ ಕೋಚಿಂಗ್ ಟೆಸ್ಟ್ ಸೀರೀಸ್ ಆಗಿರ್ಬೋದು, ಅದೆಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಚೆನ್ನಾಗಿ ಮಾಡ್ತಿದಾರೆ ಅನ್ಸುತ್ತೆ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಓಕೆ, ಇವಾಗ ಸದ್ಯಕ್ಕೆ 31st ಒಳಗಡೆ ನೀವು 11th ಕವರ್ ಮಾಡಿ. ಓಕೆ, 11th ಏನೇನ್ ಸಿಲೆಬಸ್ ಇದೆ, ನ್ಯೂಲಿ ಇವಾಗ ಹೊಸದಾಗಿ ಓದ್ತಿದ್ದೀರಾ ಅಂದ್ರೂ ಓಕೆ, ಎಲ್ಲಿಂದ ಓದ್ತೀರಾ, ಯು ಕ್ಯಾನ್ ಸ್ಟಡಿ ಫ್ರಮ್ ಯೂಟ್ಯೂಬ್. ಓಕೆ, ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಇದೆ. ಈವನ್ ಫಿಸಿಕ್ಸ್ ಅದು ಹಳೆ ವಿಡಿಯೋಸ್, ಉಮಂಗ್ ಉಡಾನ್ ಐ ಥಿಂಕ್ ಅದು ನಾವು ಓದ್ತಿದ್ದು. ಸೊ ಅದೇ ವಿಡಿಯೋಸ್, ಲೆಂತಿ ವಿಡಿಯೋಸ್ ಏನಿರುತ್ತೆ ಅದೆಲ್ಲ ಫಾಲೋ ಮಾಡ್ಕೊಂಡು ನೀವು ಬೇಗ 11th ಏನಿದೆ ಅದನ್ನ ಕಂಪ್ಲೀಟ್ ಮಾಡಿ. ಓಕೆ, ಬಯಾಲಜಿ ಟೆಕ್ಸ್ಟ್ ಬುಕ್ಸ್. ಓಕೆ, ಟೆಕ್ಸ್ಟ್ ಬುಕ್ಸ್ ಲೈನ್ ಟು ಲೈನ್ ಕಂಪ್ಲೀಟ್, ಒಂದೊಂದ್ ಲೈನು ತಲೆಯಲ್ಲಿ ಇರ್ಬೇಕು ಅನ್ನೋ ರೀತಿ ತಲೆಯಲ್ಲಿ ಇಟ್ಕೊಂಡು ಓದ್ಬೇಕು. ಓಕೆ, ಇನ್ನ ಕೆಮಿಸ್ಟ್ರಿ ಬಂದ್ರೆ ಕೆಮಿಸ್ಟ್ರಿನೂ NCERT ಓದ್ಬೇಕು, ವಿಡಿಯೋನು ನೋಡ್ಬೇಕು. ಓಕೆ, ಇದೆಲ್ಲ ಮಾಡ್ಕೊಂಡು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ 11th 31st ಆಫ್ ಮಾರ್ಚ್ ವರೆಗೆ. 31st ಆಫ್ ಮಾರ್ಚ್ ಆದ್ಮೇಲೆ ನಿಮ್ದು ಆಲ್ಮೋಸ್ಟ್ 11th ಸಿಲೆಬಸ್ ಒಂಥರ ಓದಿದ್ದೀರಾ, 12th ಸಿಲೆಬಸ್ ಒಂಥರ ಓದಿದ್ದೀರಾ ಅಲ್ವಾ? ನೀವು 1 to 7 ಓಕೆ, ಏಪ್ರಿಲ್ ಫಸ್ಟ್ ವೀಕ್ ನೀವೇನ್ ಮಾಡ್ತೀರಾ ಅಂದ್ರೆ ಎರಡೂನು ಸಹ ಓದ್ಬೇಕು. ಓಕೆ, ಎರಡೂ ಸಹ 11th ಮತ್ತೆ 12th ಕಂಪ್ಲೀಟ್ ರಿವಿಷನ್ ಮಾಡ್ಬೇಕು. ಮತ್ತೆ ಅದ್ರ ಜೊತೆಗೆ ನ್ಯೂ ಟಾಪಿಕ್ಸ್ ಏನಿರುತ್ತೆ. ಓಕೆ, ನ್ಯೂ ಟಾಪಿಕ್ಸ್ ಲೈಕ್ ಒಂದಷ್ಟು ಥಿಂಗ್ಸ್ಗಳು ನೀವು ಆಮೇಲಿಂದ ಓದೋಣ ಅಂತ ಬಿಟ್ಕೊಬಿಟ್ಟಿರ್ತೀರಾ, ಬ್ಯಾಕ್ಲಾಗ್ ಆಗಿರುತ್ತೆ, ಅದೆಲ್ಲ ನೀವು ವೀಕಲ್ಲಿ ಕಂಪ್ಲೀಟ್ ಮಾಡ್ಬೇಕು, ಫಸ್ಟ್ ವೀಕ್ ಆಫ್ ಏಪ್ರಿಲ್. ಮತ್ತೆ ಫಿಸಿಕ್ಸ್ ಎಲ್ಲಾ ಫಾರ್ಮುಲಾಸ್ನ ಆ ಏಪ್ರಿಲ್ ಮಂತ್ ಅಲ್ಲಿ 5 ಸರಿ ಬರೆಯೋದು. ಓಕೆ, ಇಂಪಾರ್ಟೆಂಟ್ ಫಾರ್ಮುಲಾಸ್ ಇರುತ್ತೆ, ಫಾರ್ಮುಲಾ ಬೇಸ್ಡ್ ಪಕ್ಕ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಕ್ವಶನ್ಸ್ ಇರುತ್ತೆ ಫಾರ್ಮುಲಾ ಬೇಸ್. ನಾವೇನ್ ಮಾಡ್ಬೇಕು ಅಂದ್ರೆ, ಈಗ ಫಿಸಿಕ್ಸ್ ಅಲ್ಲಿ 180 ಔಟ್ ಆಫ್ 180 ಸ್ಕೋರ್ ಮಾಡಕ್ಕಾಗಲ್ಲ ಅಲ್ವಾ? ಇವತ್ತು ಓದಕ್ ಸ್ಟಾರ್ಟ್ ಮಾಡಿ 180 ಔಟ್ ಆಫ್ 180 ಸ್ಕೋರ್ ಮಾಡಕ್ಕಾಗಲ್ಲ. ನಾವೇನ್ ಮಾಡ್ಬೇಕು, ಸ್ಕೋರ್ 150 ಹತ್ತತ್ರ, ಇಲ್ಲ 120 150 ಆ ಟೈಪ್ ಬರ್ಬೇಕು ಅಂದ್ರೆ ನೀವು ಫಸ್ಟ್ ಈಸಿ ಥಿಂಗ್ಸ್ ಗಳನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಡ್ಬೇಕು, ಆಮೇಲೆ ಟಫ್ ಕ್ವಶನ್ಸ್. ಈಗ ನಾವು ಒಂದ್ ಪೇಪರ್ ನ ಡಿವೈಡ್ ಮಾಡಿದ್ರೆ, ಈಗ ಈಸಿ ಟು ಆವರೇಜ್ ಕ್ವಶನ್ಸ್ 45 ಕ್ವಶನ್ಸ್ ಅಲ್ಲಿ ಲಾಸ್ಟ್ ಇಯರ್ ಬಗ್ಗೆ ಒಂದ್ ಸ್ವಲ್ಪ ಕಮ್ಮಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕಂದ್ರೆ ಲಾಸ್ಟ್ ಇಯರ್ ಹೆವಿ ಟಫ್ ಬಂದಿತ್ತು. ಅದನ್ನ ಒಂದ್ ಸ್ವಲ್ಪ ತಲೆಯಿಂದ ಹೊರಗಡೆ ಹಾಕಿ ಒಂದ್ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಈಗ 45 ಕ್ವಶನ್ಸ್ ಅಲ್ಲಿ ಒಂದು 20 to 25 ಕ್ವಶನ್ಸ್ ಈಸಿ, ಇಲ್ಲ ಅಂದ್ರೆ ಒಂದು 15 ಅಟ್ ಲೀಸ್ಟ್ ಈಸಿ ಕ್ವಶನ್ಸ್ ಇರುತ್ತೆ ಅಲ್ವಾ? ಆವರೇಜ್ ಕ್ವಶನ್ಸ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಅದೊಂದು 20 ಇರುತ್ತೆ. ಇನ್ನು ಟಫ್ ಕ್ವಶನ್ಸ್ ಒಂದು 10ರಿಂದ 7, 7ರಿಂದ 10 ಆ ಟೈಪ್ ಇರುತ್ತೆ. ಓಕೆ,
ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಈ ಟಫ್ ಕ್ವಶನ್ಸ್ ನ ಕಾನ್ಸಂಟ್ರೇಟ್ ಮಾಡಕ್ ಹೋಗಿ ಈಸಿ ಕ್ವಶನ್ಸ್ ಎಲ್ಲ ಬಿಟ್ಕೊಡ್ತೀವಿ. ಸೊ ನಾವೇನ್ ಮಾಡ್ಬೇಕು, ಫಸ್ಟ್ ಈಸಿ ಕ್ವಶನ್ಸ್ ಏನಿರುತ್ತೆ, ಈಸಿ ಕ್ವಶನ್ಸ್ ಅನ್ನ ಫಾರ್ಮುಲಾ ಬೇಸ್ ಕ್ಲಿಯರ್ಲಿ ಫಾರ್ಮುಲಾ ಇಡ್ಬೇಕು, ಅದು ಅಪ್ಲೈ ಮಾಡ್ಬೇಕು, ಆನ್ಸರ್ ತೆಗಿಬೇಕು, ಅಷ್ಟೇ ಇರುತ್ತೆ. ಅದು ಮತ್ತೆ ಆವರೇಜ್ ಕ್ವಶನ್ಸ್ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಈ ಟೈಮಲ್ಲಿ. ತುಂಬಾ ಡಿಫಿಕಲ್ಟ್ ಇರುವಂತ ಕ್ವಶನ್ಸ್ ಬೇಡ ಈಗ ಸದ್ಯಕ್ಕೆ. ಈಗ ನೀವು ಈ 1.5 month ಇದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು. ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಫಾರ್ಮುಲಾಸ್ ನ, ಫಿಸಿಕ್ಸ್ ಫಾರ್ಮುಲಾಸ್, ಇವನ್ ಫಿಸಿಕಲ್ ಕೆಮಿಸ್ಟ್ರಿ ಫಾರ್ಮುಲಾಸ್ ನ ದಿನಕ್ಕೆ ಅಟ್ಲೀಸ್ಟ್ 3 times ಎಲ್ಲಾ ಫಾರ್ಮುಲಾಸ್ ನ ಕುತ್ಕೊಂಡು ಬರೆಯೋದು, ಅದನ್ನ ಮಾಡ್ಬೇಕು. ಓಕೆ, ಆ 1 to 7 days ಅಲ್ಲಿ. ನೆಕ್ಸ್ಟ್ 8th April to 30th of April ಅಲ್ಲಿ ಏನೇನ್ ಮಾಡ್ಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಮತ್ತೆ ನಿಮ್ಗೆ ಬಯಾಲಜಿದು ಒಂದಷ್ಟು ಟ್ರಿಕ್ಸ್ಗಳು ಹೇಳ್ತೀನಿ. ಅವು ಐ ಸ್ಕೋರ್ಡ್ 345 out of 360 ಅದೆಲ್ಲ ತಿಂಗ್ಸ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ ನೀವೇನ್ ಮಾಡ್ತೀರಾ, 11th ಕಂಪ್ಲೀಟ್ ವಾಚ್ ಮಾಡಿ, ಅಂದ್ರೆ ಕಂಪ್ಲೀಟ್ ಓದಿ. ಅದಾದ್ಮೇಲೆ ನೆಕ್ಸ್ಟ್ 1 to 7 days ಅಲ್ಲಿ ಏನಿರುತ್ತೆ, ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ನೀವು 11th ಮತ್ತೆ 12th ಎರಡನ್ನೂ ಮಿಕ್ಸ್ ಮಾಡಿ ಓದಿ, ಕಂಪ್ಲೀಟ್ ರಿವಿಷನ್ ಮಾಡಿ, ಜೊತೆಗೆ ಫಾರ್ಮುಲಾಸ್ ನ ಕ್ಲೀನ್ ಆಗಿ ಬರೆಯೋದು ಕಲ್ತ್ಕೊಂಡ್ರೆ ನಿಮ್ದು ಆಲ್ಮೋಸ್ಟ್ ಒಂಥರ ನೀವು ಟೆಸ್ಟ್ ಸೀರೀಸ್ ತಗೊಳಕ್ಕೆ ಎಲಿಜಿಬಲ್ ಆಗ್ತೀರಾ. ಟೆಸ್ಟ್ ಸೀರೀಸ್ ಯಾವ್ದು ತಗೋಬೇಕು, ಎಷ್ಟು ತಗೋಬೇಕು, ಯಾವ್ದು ಕೋಚಿಂಗ್ ಸೆಂಟರ್ದು ತಗೋಬೇಕು, ಅದೆಲ್ಲದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಟೇಕ್ ಕೇರ್. ವಿಡಿಯೋನ ಹಾಗೆ ವಾಚ್ ಮಾಡ್ತಾ ಇರಿ. ಇದೇ ರೀತಿ ವಿಡಿಯೋಸ್ನ ನಾನು ನಿಮ್ಗೆ ಇಂಪಾರ್ಟೆಂಟ್ ವಿಡಿಯೋಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಆಗ್ತಾ ಇರ್ತೀನಿ. ಮತ್ತೆ ಕಟ್ ಆಫ್ ವಿಡಿಯೋಸ್ ಇನ್ಮೇಲಿಂದ ಕಟ್ ಆಫ್ ವಿಡಿಯೋಸ್ ಬರ್ತಾ ಇರುತ್ತೆ. ನಿಮ್ದು ಟಾರ್ಗೆಟ್ ಯಾವ ಕಾಲೇಜು, ಆ ಕಾಲೇಜ್ಗೆ ಎಷ್ಟು ಮಾರ್ಕ್ಸ್ ರಿಕ್ವೈರ್ಡ್ ಇದೆ, ಸೊ ದಟ್ ಆ ಕಾಲೇಜ್ ಸಿಗ್ಬೇಕಂದ್ರೆ ಅದೆಲ್ಲ ವಿಡಿಯೋ ನೆಕ್ಸ್ಟ್ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.